ಈಗ ಪ್ರೆಸೆಂಟ್ ನಡೀತಿರುವಂತದ್ದು ಕಾಂತಾರ ಹವ. ಪ್ಯಾನ್ ಇಂಡಿಯಾ ಹೌದು. ಎಲ್ಲಾ ಭಾಷೆಗಳಲ್ಲಿ ನೋಡಿ ಕಾಂತಾರ ಹವ. ಅದ್ರಲ್ಲೂ ನಿಮ್ದಂತೂನು ಯಾರು ಅಂತ ಟು ಬಿ ಫ್ರಾಂಕ್ ಗೊತ್ತಾಗೋದೇ ಇಲ್ಲ. ಹೌದು. ನಮ್ಗಳಿಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಒಂದಷ್ಟು ನೋಡಿರ್ತೀವಲ್ಲ ಹಾಗಾಗಿ. ಸೊ ಬೇರೆ ಭಾಷೆ ಹ್ಮ್. ಯಾರಪ್ಪ ಈ ವಿಲನ್ನು ಅಂತ ಹೇಳ್ಬಿಟ್ಟು. ನಿಮ್ಗೆ ಬಾಹುಬಲಿಯಲ್ಲಿ ಒಬ್ರು ಬರ್ತಾರ ಗೊತ್ತಾ? ಆ ಕಾಲಕೈ ಅಂತ. ಕಾಲಕ್ಕೆ ಹ್ಮ್. ಆತರ. ಸೊ ಕಾಂತಾರದಲ್ಲಿ ನೀವು ಹಂಗೆ. ಸೊ ಅದೇ ಗೆಟಪ್ ಎಷ್ಟೋ ಅವರ್ಸ್ ಗಟ್ಲೆ ನೀವು ಮೇಕಪ್ ಮಾಡ್ಕೋಬೇಕಾಗಿತ್ತು. ಸೊ ಹೆಂಗ್ ಸೆಲೆಕ್ಟ್ ಆದ್ರಿ ಸರ್ ಕಾಂತಾರ ಒಂದು ಈ ಪ್ರೀಕ್ವೆಲ್‌ಗೆ? ಕಾಂತಾರ ಸೆಲೆಕ್ಷನ್ ಅನ್ನೋಕ್ಕಿಂತ ಇದು ಬ್ಯಾಕ್ ಇವಾಗ ಕಾಂತಾರ ಫಸ್ಟ್ ಮೊದಲನೇ ಪಾರ್ಟ್ ಬಂತಲ್ಲ. ಹ್ಮ್. ಆಕಾಶ್ ಸ್ಟುಡಿಯೋದಲ್ಲಿ ನಂದು ಗರ್ಡಿ ಡಬ್ಬಿಂಗ್ ನಡೀತಿತ್ತು. ಹ್ಮ್. ಅವಾಗ ನನ್ಗೆ ಗೊತ್ತಾಯ್ತು ರಿಷಬ್ ಸರ್ ಅಲ್ಲಿದ್ದಾರೆ ಹ್ಮ್. ಅಂಡ್ ಕಾಂತಾರಾಗ್ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂತ. ಹ್ಮ್. ಹ್ಮ್. ನಮ್ಗೆಲ್ಲ ಖುಷಿ ಆಯ್ತು. ಒಂದು ಮೀಟ್ ಮಾಡೋಣ ಅಂತ ನಾವೆಲ್ಲ ಮೀಟ್ ಮಾಡಿದ್ವಿ. ಹ್ಮ್. ಜೊತೆಗೆ ಊಟನೂ ಮಾಡಿದ್ವಿ. ಅವಾಗ ಅವ್ರಿಗೆ ಕೇಳಿದ್ದೆ, ಸರ್ ಹ್ಮ್. ನಿಮ್ ಮುಂದೆ ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ಆದ್ರೆ ನನ್ನ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ದೆ. ಹ್ಮ್. ಮೋಸ್ಟ್ಲಿ ಅವ್ರು ಜ್ಞಾಪಕ ಇಟ್ಕೊಂಡಿದ್ರು ಅನ್ಸುತ್ತೆ. ಅದಾದ್ಮೇಲೆ ಕಾಂತಾರ ಆಡಿಷನ್‌ಗೆ ಕರೆದ್ರು. ಹ್ಮ್. ಆಡಿಷನ್‌ಗೆ ಹೋಗಿದ್ದೆ ನಾನು. ಹ್ಮ್. ಸೊ ಬಿಕಾಸ್ ನನ್ಗೆ ಯಾರಿಗೂ ಕೇಳಕ್ ಇಷ್ಟ ಇರ್ಲಿಲ್ಲ. ಹ್ಮ್. ಸೊ ಪರವಾಗಿಲ್ಲ ನಾನೇನ್ ದೊಡ್ಡ ಸ್ಟಾರ್ ಅಲ್ಲ ಅಂತ ನಾನೇ ಆಡಿಷನ್‌ಗೆ ಹೋಗಿ ಹ್ಮ್. ಅಲ್ಲಿ ಇಡೀ ದಿವಸ ನಿಂತ್ಕೊಂಡು ಬೆಳಗ್ಗೆ ಹೋಗಿದ್ದು ಮಧ್ಯಾಹ್ನ ಒಂದು 3 ಗಂಟೆಗೆ ನನ್ನ ಒಳಗಡೆ ಕರೆದ್ರು. ಒಂದು ಆಡಿಷನ್ ಆಗತ್ತೆ. ಹ್ಮ್. ಅವ್ರಿಗೆ ಇಷ್ಟನೂ ಆಗತ್ತೆ. ಅದಾಗಿ ಆಡಿಷನ್ ಆಗಿ ಒಂದು 15-20 ಡೇಸ್‌ಗೆ ನಂಗೆ ಕಾಲ್ ಬಂತು. ಹ್ಮ್. ಈ ತರ ಒಂದು ರೋಲ್ ಸೆಲೆಕ್ಟ್ ಆಗಿದ್ದೀರಾ. ನೀವು ಕುಂದಾಪುರಕ್ಕೆ ಬರ್ಬೇಕು ಹ್ಮ್. ಕಾಸ್ಟ್ಯೂಮ್ ಸೆಲೆಕ್ಷನ್‌ಗೆ. ಹ್ಮ್. ಆದ್ಮೇಲೆ ಕುಂದಾಪುರಕ್ಕೆ ಹೋದ್ವಿ. ಮೆಜರ್ಮೆಂಟ್ ಎಲ್ಲ ತಗೊಂಡ್ರು. ಹ್ಮ್. ಆದ್ಮೇಲೆ ಒಂದು 20 ಡೇಸ್ ಆದ್ಮೇಲೆ ಶೂಟ್ ಸ್ಟಾರ್ಟ್ ಆಯ್ತು. ಹ್ಮ್. ಶೂಟ್ ಡೇ ದಿವಸ ರಿಷಬ್ ಸರ್ ಸಿಕ್ಕಿದ್ರು. ಹ್ಮ್. ಅವ್ರು ಹೇಳಿದ್ದು ಒಂದೇ, ನೋಡಪ್ಪ ನೀನೊಂದು ಚಾನ್ಸ್ ಕೇಳಿದ್ದೆ, ನೋಡು ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದೀನಿ ಹ್ಮ್. ಮಾಡು ಅಂದ್ರು. ಹ್ಮ್. ಮೇಕಪ್ ಎಲ್ಲ ನೋಡಿ ತುಂಬಾ ಖುಷಿ ಆಗೋಯ್ತು ನನ್ಗೆ. ಹ್ಮ್. ಯಾಕಂದ್ರೆ ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಒಂದು 5 ಅವರ್ಸ್ ಮೇಕಪ್ ಎವ್ರಿ ಡೇ. ಒಂದು 4 ಸ್ಟಾರ್ಟ್ ಆದ್ರೆ ಹ್ಮ್. ಒಂದು 9 ಮುಗಿಯೋದು. ಹ್ಮ್. ನೈಟ್ ಶೂಟ್. ಹ್ಮ್. 9 ಸ್ಟಾರ್ಟ್ ಆದ್ರೆ ಬೆಳಗ್ಗೆ 6 ಗಂಟೆ ತನಕ ಶೂಟಿಂಗ್ ಇರೋದು. ಆ ಕಾಡಲ್ಲೇ ಮಾಡ್ತಿದ್ರ ನೈಟ್ ಶೂಟ್? ಕಾಡಲ್ಲೇ. ನಾವು ನಮ್ಮ ಎಲ್ಲಿ ಆ, ಈ ಏನಪ್ಪಾ ಮೇಕಪ್ ಮಾಡ್ತಾರೋ ಅಲ್ಲಿಂದ ಒಂದು 15-20 ಮಿನಿಟ್ಸ್ ವಾಕ್ ಮಾಡ್ಬೇಕು. ಹ್ಮ್. ಅಲ್ಲೆಲ್ಲ ಹ್ಮ್. ಗಾಡಿ ಗಿಡಿ ಎಲ್ಲ ಹೋಗಲ್ಲ. ಹೌದು. ಫ್ಯಾನ್ ಇಲ್ಲ, ಏನಿಲ್ಲ, ಕ್ಯಾರವನ್ ಇಲ್ಲ, ಆ ಹ್ಮ್. ಶೆಕೆಯಲ್ಲಿ, ಆ ಕಾಸ್ಟ್ಯೂಮ್ ಅಲ್ಲಿ ತುಂಬಾ ಕಷ್ಟ ಇತ್ತು ಆಕ್ಚುಲಿ. 5 ಅವರ್ ಮೇಕಪ್ ಅಂತಂದ್ರೆ ಹೆಂಗ್ ಕೂರ್ತಿದ್ದೀರಿ ಸರ್ ನೀವು? ಯಾಕಂದ್ರೆ ಈಗ ನಮ್ಗ್ ಒಂದ್ 10 ನಿಮಿಷ ಕುತ್ಕೋಬೇಕು ಅಂತಂದ್ರೆ ಸ್ಟಡಿಯಾಗಿ ಕುತ್ಕೊಳ್ಳೋಕ್ ಆಗಲ್ಲ. ಬಟ್ ಅಂಥದ್ರಲ್ಲಿ ಈ ಕಡೆ ನೀವು ಮೂವ್ ಮಾಡಿದ್ರೆ ಏನೋ ಒಂದು ಹೌದು. ಬೇರೆ ತರ ಬಂದ್ಬಿಡುತ್ತೆ ಮೇಕಪ್. ಸೊ ಹೆಂಗಿರ್ತಿದ್ರಿ ಅಂತ? ನೀವು ವಿಡಿಯೋ ನೋಡಿರ್ಬೋದು. ಹೌದು. ಅದೇ ಶೇರ್ ಮಾಡಿದ್ರಿ ನೀವು. ಫಸ್ಟ್ ಡೇ ತುಂಬಾ ಕಷ್ಟ ಆಯ್ತು. ಹ್ಮ್. ಅದಾದ್ಮೇಲೆ ಸೆಕೆಂಡ್ ಡೇ ನನ್ಗೆ ನಾನು ಹೇಳ್ಕೊಂತ ಇದ್ದೆ. ಹ್ಮ್. ಈ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಹ್ಮ್. ಪೇಷನ್ಸ್ ಆಗಿರು. ಎಲ್ಲ ಒಳ್ಳೇದಾಗತ್ತೆ. ಹ್ಮ್. ಅದನ್ನ ಮನ್ಸಲ್ಲಿ ಅನ್ಕೊಂಡೇ ನಾನೊಂದು 5 ಅವರ್ ಹಂಗೆ ಕುತ್ಕೊಂತ ಇದ್ದೆ. ಹ್ಮ್. ತುಂಬಾ ಕಷ್ಟ ಆಗೋದು ಆಕ್ಚುಲಿ. ಯಾಕಂದ್ರೆ ಒಂದ್ಸತೆ ಮೇಕಪ್ ಆದ್ಮೇಲೆ ಹ್ಮ್. ಕುಂದಾಪುರ್ ಬೇರೆ ಅವಾಗ ವೆದರ್ ತುಂಬಾ ಹ್ಮ್. ಸೆಕೆ ಇತ್ತು. ಹೌದು. ಫುಲ್ಲು ಬೆವರ್ತಾ ಇದ್ದೆ. ಆಮೇಲೆ ವಿಗ್ ಹಾಕಿದ್ಲು. ಹ್ಮ್. ಆಮೇಲೆ ಒಂದ್ ಬಟ್ಟೆ ಬೇರೆ ಹಾಕಿದ್ಲು. ತುಂಬಾ ಹೆವಿ ಇತ್ತು. ಹ್ಮ್. ಆ ಕಾಸ್ಟ್ಯೂಮ್ ನೋಡಿದೀರಾ ನೀವು ಎಷ್ಟು ಹೆವಿ ಹೌದೌದೌದು. ಇತ್ತು ಅಂತ. ಸಖತ್ ಚಾಲೆಂಜಿಂಗ್ ಆಗಿತ್ತು. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಎಷ್ಟು ದಿನ ಶೂಟ್ ಮಾಡಿದ್ರಿ ನಿಮ್ಮ ಕ್ಯಾರೆಕ್ಟರ್‌ನ? ಸರ್ ನಂದು ಎಲ್ಲಾ ಸೇರಿ ಒಂದು 12 ಡೇಸ್ ಆಯ್ತು ಸರ್. 12 ಡೇಸ್. ಹ್ಮ್. 12 ಡೇಸ್ ಮೇಕಪ್ ಮಾಡಕ್ಕೆ 5 ಅವರ್. ಮೇಕಪ್ ರಿಮೂವ್ ಮಾಡಕ್ಕೆ ಅದು ಎಷ್ಟಿತ್ತು? 1 ಅವರ್ 1 ಆಗುತ್ತೆ. ಅವರ್ ಆಗ್ತಿತ್ತು. ಹೌದು. ಅದ್ರ ಜೊತೆಗೆ ಮತ್ತೆ ಹೆಂಗ್ ಅಂದ್ರೆ ಮೇಕಪ್ ರಿಮೂವ್ ಮಾಡೋದು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಿರ್ಲಿಲ್ಲ. ಹ? 1 ಅವರ್ ಒಂದು 50-60% ರಿಮೂವ್ ಆಗೋದು. ಹ. ಮತ್ತೆ ನಾನು ರೂಮ್‌ಗೆ ಹೋಗ್ಬಿಟ್ಟು ಹ್ಮ್. ಮತ್ತೆ 1 ಅವರ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಹ್ಮ್. ಹ್ಮ್. ಯಾಕಂದ್ರೆ ಗಮ್ ಹಾಕೋರು, ಹ್ಮ್. ಅಡೆಸಿವ್ ಹಾಕೋರು, ಆಮೇಲೆ ಫುಲ್ ಬಾಡಿ ಕಲರ್ ಇತ್ತು. ಹ್ಮ್. ಆ ಕಲರ್ ತೆಗಿಬೇಕು ಅಂದ್ರೇನೆ ನನ್ಗೆ 1 ಅವರ್ ಬೇಕಾಗಿತ್ತು. ಏನೆಲ್ಲ ಅಂದ್ರೆ ನಾರ್ಮಲ್ ಕೊಬ್ಬರಿ ಎಣ್ಣೆಯಲ್ಲೇ ತೆಗಿತಿದ್ರ ಅದನ್ನೆಲ್ಲ ಅದ್ ಕಲರ್ ಎಲ್ಲ? ತೆಗಿತಾ ಇದ್ರು ಹೋಗ್ತಾ ಇರ್ಲಿಲ್ಲ. ಹ. ಮತ್ತೆ ನಾನು ರೂಮಿಗೆ ಹೋಗಿ ಮತ್ತೆ ಸೋಪ್ ಹಚ್ಕೊಂಡು ಹ್ಮ್. ಹ್ಮ್. ಅಂಡ್ ಇನ್ನೇನು ಅಲ್ಲಿ ರೂಮಲ್ಲಿ ಹೋಗಿ ಸೆಟ್ಲ್ ಆಗೋಷ್ಟರಲ್ಲಿ 12 ಗಂಟೆ ಆಗೋದು. ಹ್ಮ್. 12 ಗಂಟೆಗೆ ಹೋಗಿ 1 ಅವರ್ ವರ್ಕೌಟ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಹ್ಮ್. ಹ್ಮ್. ಆಮೇಲೆ ಒಂದು 3 ಅವರ್ಸ್ ಮಲಗ್ತಿದ್ದೆ ಅಷ್ಟೇ. ಹ್ಮ್. ಮತ್ತೆ 4:30ಗೆ ಶೂಟಿಂಗ್ ಸ್ಪಾಟ್‌ಗೆ ಹೋಗ್ಬೇಕು. ಮತ್ತೆ ಹಾ, ಈ ತರ ಇತ್ತು ನಮ್ ಶೆಡ್ಯೂಲ್. ಈಗ ಇಷ್ಟು ಮೇಕಪ್ ಅನ್ನ ಕ್ಯಾರಿ ಮಾಡಿದ್ರ. ಆನ್ ಸ್ಕ್ರೀನ್ ನಿಮ್ಮ ಒಂದು ಪಾತ್ರವನ್ನ ನೋಡ್ದಾಗ, ಮೊನ್ನೆ ನನ್ ಪಕ್ಕದಲ್ಲೇ ಕುತ್ಕೊಂಡ್ ನೋಡಿದ್ರಿ ಸಿನಿಮಾನ. ಹೆಂಗ್ ಅನ್ನಿಸ್ತು ಅದೇ ಸರ್ ಸರ್ ನೋಡ್ದಾಗ? ನಾನ್ ಮಾಡಿದ್ದೆಲ್ಲ ಮರ್ತೋಗಿ ನಾನು ಇಷ್ಟ್ ಮಾಡಿರೋದಕ್ಕೆ ಒಂದು ಎಫರ್ಟ್‌ಗೆ ಹ್ಮ್. ಒಂದು ಬಹುಮಾನ ಸಿಗ್ದಂಗಾಯ್ತು ನನ್ಗೆ. ಹ್ಮ್. ಹ್ಮ್. ಅಂಡ್ ಆ ವಿಡಿಯೋ ಹಾಕಿದ್ಮೇಲಂತೂ ನನಗೆ ಆಲ್ ಓವರ್ ಇಂಡಿಯಾ ಇಂದ, ನಾಟ್ ಹ್ಮ್. ಜಸ್ಟ್ ಕರ್ನಾಟಕ, ಹ್ಮ್. ಒರಿಸ್ಸಾ, ಮಹಾರಾಷ್ಟ್ರ, ನಾಗಾಲ್ಯಾಂಡ್, ಹ್ಮ್. ತಮಿಳ್ನಾಡು, ಹೈದರಾಬಾದ್ ಹ್ಮ್. ಎಲ್ಲ ಪ್ರತಿ ಒಂದು ಸ್ಟೇಟ್ ಇಂದಾನು ಅಪ್ರಿಶಿಯೇಟ್ ಮಾಡ್ತಾರೆ. ಹ್ಮ್. ಹ್ಮ್. ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೀರಾ, ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೀರಾ. ಹಂಗೆಲ್ಲ ಹೇಳ್ದಾಗ ನಾನು ಇದು ಏನೇನ್ ಮಾಡಿದೀನೋ ಎಲ್ಲ ಮರ್ತೋಗ್ಬಿಡುತ್ತೆ. ಹ್ಮ್. ಸೊ ಡಸಂಟ್ ಮ್ಯಾಟರ್. ಕಷ್ಟಪಟ್ಟಿದ್ಕು ಒಂದು ಫಲ ಸಿಕ್ತು ಅಂತ. ಓಕೆ.
ಈಗ ಸಿನಿಮಾ ಅಂತೂ ರಿಲೀಸ್ ಆಯ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ನೀವು ಕಾಲ್ ಮಾಡುವಂತದ್ದಾಗಿರ್ಬೋದು ಅವ್ರಿಗೆ ಅಥವಾ ನಿಮಗ್ ಕಾಲ್ ಮಾಡುವಂತದ್ದಾಗಿರ್ಬೋದು. ಏನಾದ್ರು ಮಾತುಕತೆ ಆಯ್ತಾ? ಇಲ್ಲ ಮಾತುಕತೆ ಆಗಿಲ್ಲ. ಯಾಕಂದ್ರೆ ಸರ್ ಫುಲ್ ಬಿಸಿ ಇದ್ದಾರೆ, ಹ್ಮ್. ಪ್ರಮೋಷನ್ ಮಾಡ್ತಾ ಇದಾರೆ. ನೋಡೋಣ ಮುಂದೆ ಯಾವಾಗಾದ್ರು ಸಿಕ್ಕಿದ್ರೆ. ಹ್ಮ್. ಇನ್ನ ಮಾತುಕತೆ ಆಗಿಲ್ಲ. ಕಾಂತಾರದ ಬಗ್ಗೆ ಅಂತೂ ಹೇಳಿದ್ದಾಯ್ತು. ರಿಷಬ್ ಶೆಟ್ಟಿ ಅವರ ವರ್ಕಿಂಗ್ ಸ್ಟೈಲ್ ಬಗ್ಗೆ ಹೇಳಿ ಸರ್. ಸರ್ ರಿಷಬ್ ಶೆಟ್ಟಿ ನಾನು ಫಸ್ಟ್ ಡೇ ನೋಡಿದ್ನಲ್ಲ, ಈ ವರ್ಕ್ಸ್ ಲೈಕ್ ಎ ಮೆಷಿನ್. ಒಂದ್ 5 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಹ್ಮ್. ಆಮೇಲೆ ನಮ್ಗೆ 5 ನಿಮಿಷ ಕುತ್ಕೊಳ್ಳೋಕು ಬಿಡ್ತಾ ಇರ್ಲಿಲ್ಲ. ಹ್ಮ್. ಕಂಟಿನ್ಯೂಸ್ ಆಗಿ ಕೆಲಸ. ಹ್ಮ್. ಅಂದ್ರೆ ಅವ್ರ ಮೈಂಡ್ ಆತರ ವರ್ಕ್ ಆಗುತ್ತೆ. ಹ್ಮ್. ಡೈರೆಕ್ಷನ್ ಮಾಡ್ಬೇಕು, ಆಕ್ಟಿಂಗು ಮಾಡ್ಬೇಕು. ಸೊ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗ್ತಾರೆ. ಕ್ಯಾಮ್ರಾ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ಆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಅವ್ರ ಮೈಂಡ್ ಆ ತರ ವರ್ಕ್ ಆಗುತ್ತೆ. ಒಂಥರ ಎಕ್ಸ್ಟ್ರಾರ್ಡಿನರಿ. ಹ್ಮ್. ಅಗೇನ್ ನಾನು ಹೇಳೋಕ್ಕಿಂತ ಆ ಸೆಟ್ ಅಲ್ಲಿ ನೋಡ್ಬೇಕು ಅವ್ರು ವರ್ಕ್ ಮಾಡೋದು. ಹ್ಮ್. ಹ್ಮ್. ತುಂಬಾ ವೆರಿ ವೆರಿ ಅಕ್ಯುರೇಟ್ ಆಗಿ ಹ್ಮ್. ಅಂಡ್ ವೆರಿ ಫಾಸ್ಟ್ ಡಿಸಿಷನ್. ಹ್ಮ್. ಇನ್ಸ್ಟಂಟ್ ಡಿಸಿಷನ್ ತಗೊಂತಾರೆ. ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ, ಮುಂಚೆನೆ ಪ್ರಿಪೇರ್ ಆಗಿ ಬಂದಿರ್ತಾರೆ. ಹ್ಮ್. ಅಲ್ಲಿಗ್ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಬ್ಲಾಂಕ್ ಆಗಲ್ಲ. ಹ್ಮ್. ಈ ಆಲ್ರೆಡಿ ಕ್ಲಿಯರ್ ಪಿಕ್ಚರ್ ಇದೆ ಅವ್ರಿಗೆ. ಹ್ಮ್. ಈ ಸೀನ್ ಹೆಂಗ್ ಬರ್ಬೇಕು, ಈ ಸೀನ್ ಹೆಂಗ್ ಬರ್ಬೇಕು. ಅಂಡ್ ಆಕ್ಟಿಂಗ್ ಕೂಡ ನನಗೆ ಯಾವ ತರ ವಾಕ್ ಮಾಡ್ಬೇಕು, ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಎಲ್ಲ ಅವ್ರಿಗೆ ಗೊತ್ತು. ಸೊ ಅಷ್ಟು ಅಕ್ಯುರೇಟ್ ಆಗಿ ಗೈಡ್ ಮಾಡ್ತಾರೆ. ಕಾಂತಾರ 2 ಇರುತ್ತಾ ಸರ್? ಅದು ಗೊತ್ತಿಲ್ಲ ಸರ್. ಯಾಕಂದ್ರೆ ನಮ್ ಮೂವಿ ನೋಡಿದಾಗ ನಮ್ಗೂ ಅವಾಗೆ ಗೊತ್ತಾಯ್ತು. ನನ್ಗೂ ಗೊತ್ತಿರ್ಲಿಲ್ಲ ಅದು. ಸೊ ಲಾಸ್ಟ್ ಅಲ್ಲಿ ಇಂಟು ಕೊಡ್ತಾರೆ, ಹೌದು. ಅದೊಂದು ದಂತಕಥೆ ಅಂತ ಹೌದು. ಹೇಳ್ಬಿಟ್ಟು. ಅದು ನನಗೆ ಆಕ್ಚುಲಿ ನನಗೆ ಐಡಿಯಾ ಇರ್ಲಿಲ್ಲ. ಹ್ಮ್. ನಾನು ಮೂವಿ ನೋಡಿದಾಗೆ ನಮಗೂ ಗೊತ್ತಾಯ್ತು. ಇದೇನಪ್ಪ ಹೊಸ ಟ್ವಿಸ್ಟ್ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.